ನಮಸ್ಕಾರ ಎಲ್ಲರಿಗೂ. ನಂದು ನಮ್ಮ ಫ್ರೆಂಡ್ಸ್ ಎಕ್ಸಾಮ್ಸ್ ಮುಗೀತು ಅಂತ ನಾವೆಲ್ಲರೂ 4 ದಿನ ಗೋವಾ ಟ್ರಿಪ್ಗೆ ಹೊರಟು. ಬಟ್ ಗೋವಾ ಅಲ್ಲಿ ನಾವು ಈ ತರ ಎಲ್ಲ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನಾವು ಗೋವಾ ರೀಚ್ ಆಗ್ಬೇಕಾದ್ರೆ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ರೀಚ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ನಾವು ಕಾರ್ ರೆಂಟಲ್ ಹತ್ರ ಹೋದ್ವಿ. ಕಾರ್ ರೆಂಟ್ ಆದ್ಮೇಲೆ ನಾವು ಫಸ್ಟ್ ಹೋಗಿದ್ದೆ ಬೆನಾಲಿಮ್ ಬೀಚ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಅಲ್ಲಿರೋ ಲೋಕಲ್ಸ್ ನಮ್ಮನ್ನ ಕರೆದ್ರು. ಅವ್ರ ಬೋಟ್ ನ ಒಳಗಡೆ ಇಳಿಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಫ್ರೆಂಡ್ಸ್ ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಅಲ್ಲಿಂದ ನಾವು ಹೋಗಿದ್ ನೆಕ್ಸ್ಟ್ ಲೊಕೇಶನ್ ಕಾಬೋ ಡೆ ರಾಮಾ ಫೋರ್ಟ್. ಈ ಲೊಕೇಶನ್ ನ ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ನಾವೆಲ್ಲರೂ ನಮ್ಮ Airbnb ಹತ್ರ ಹೊರಟ್ವಿ. ಪಾರ್ಕಿಂಗ್ ಮತ್ತೆ ಗೇಟ್ ನೋಡ್ಬಿಟ್ಟು Airbnb ಚೆನ್ನಾಗಿರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ Airbnb ಮಾತ್ರ ಫೋಟೋಸ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು, ನೋಡಕ್ಕೂ ಅಷ್ಟೇ ಚೆನ್ನಾಗಿತ್ತು. ಅಲ್ಲಿಂದ ನಾವು ಒಂದು ಬೀಚ್ ಸೈಡ್ ರೆಸ್ಟೋರೆಂಟ್ ಅಲ್ಲಿ ಲಂಚ್ ಮಾಡಕ್ ಹೋದ್ವಿ. ಆಮೇಲೆ ನೋಡಿದ್ರೆ ನಾವು 1 ಲೀಟರ್ ಬಾಟಲ್ಗೆ 180 ರೂಪೀಸ್ ಪೇ ಮಾಡಿದೀವಿ. ಚೆನ್ನಾಗಿ ಊಟ ಮಾಡ್ಬಿಟ್ಟು ನನ್ನ ಫ್ರೆಂಡ್ಸ್ ಅಂತೂ ಮಲ್ಕೊಂಡೇ ಬಿಟ್ಟಿದ್ರು. ಆಮೇಲೆ ನಾವೆಲ್ಲರೂ ರೆಡಿ ಆಗ್ಬಿಟ್ಟು ಹೊರಟಿದ್ ನೆಕ್ಸ್ಟ್ ಲೊಕೇಶನ್ ಬಿತುಲ್ ಬೀಚ್. ಇಲ್ಲಿ ಸನ್ಸೆಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾವೆಲ್ಲರೂ ವಾಪಸ್ ನಮ್ಮ Airbnb-ಗೆ ಬಂದ್ವಿ. ಸ್ವಲ್ಪ ಹೊತ್ತು ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಚಿಲ್ ಮಾಡ್ಬಿಟ್ಟು ಮತ್ತೆ ಆಚೆ ಹೊರಟ್ವಿ. ಅಲ್ಲಿಂದ ನಾವೆಲ್ಲರೂ ಊಟ ಮಾಡಕ್ ಹೋದ್ವಿ. ಅಲ್ಲಿ ಫುಡ್ ಮತ್ತೆ ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಊಟ ಆದ್ಮೇಲೆ ನಾವೆಲ್ಲರೂ ಒಂದು ಸೀ ಸೈಡ್ ರೆಸ್ಟೋರೆಂಟ್ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡ್ವಿ. ಇಡೀ ದಿನ ಟ್ರಾವೆಲ್ ಮಾಡ್ಬಿಟ್ಟು ಸುಸ್ತಾಗಿ ಎಲ್ಲರೂ ಬೇಗನೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವೆಲ್ಲರೂ ಯಾವ್ದಾದ್ ಲೊಕೇಶನ್ಗೆ ಹೋದ್ವಿ. ಇನ್ನ ಏನೇನ್ ಮಾಡಿದ್ವಿ ಅಂತ ನೋಡ್ಬೇಕು ಅಂದ್ರೆ ಫಾಲೋ ಮಾಡೋದು ಮರಿಬೇಡಿ.